ರಾಜ್ಯದಲ್ಲಿ ಸಿದ್ದರಾಮಯ್ಯನವ್ರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇದೊಂದು ದಲಿತ ವಿರೋಧಿ ಸರ್ಕಾರ, ಸಂವಿಧಾನ ವಿರೋಧಿ ಸರ್ಕಾರ, ದಲಿತರಿಗೆ ಮೋಸ ಮಾಡಿ, ವಿಶ್ವಾಸದ್ರೋಹ ಮಾಡಿ, ಕಪಟ ನಾಟಕ ಮಾಡಿ ಆಡಳಿತ ಮಾಡ್ತಕ್ಕಂಥ ಸರ್ಕಾರ. ನಾನು ಯಾಕೆ ಇದನ್ನು ಭಾಳ ಸ್ಪಷ್ಟವಾಗಿ ಕಠೋರ ಶಬ್ದಗಳಲ್ಲಿ ಹೇಳಿದೆ ಅಂದರೆ, ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ 1950ರಲ್ಲಿ ಮೊದಲ ಬಾರಿಗೆ ದೇಶದಲ್ಲಿ ಅಸ್ಪೃಶ್ಯ ಜನಾಂಗದವರು, ತುಳಿತಕ್ಕೊಳಗಾದವರು, ಶೋಷಣೆಗೊಳಗಾದವ್ರಿಗೆ ಮೀಸಲಾತಿಯ ಮೂಲಕ ಅವ್ರನ್ನ ಮುಖ್ಯವಾಹಿನಿಗೆ ತರಬೇಕು ಅಂಥೇಳಿ ಅವತ್ತಿನ ಸರ್ಕಾರ ಪಂಡಿತ್ ಜವಾಹರ್ಲಾಲ್ ನೆಹರೂರವರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರು, ಮಹಾತ್ಮ ಗಾಂಧೀಜಿಯವರು ಮತ್ತು ಜಗಜೀವನ್ ರಾಮ್ರವರು, ಹೀಗೆ ದೇಶದ ಹಿರಿಯ ನಾಯಕರು, ಸ್ವಾತಂತ್ರ್ಯ ಸೇನಾನಿಗಳು ಎಲ್ಲರೂ ಸೇರಿ ತೀರ್ಮಾನ ಮಾಡ್ತಾರೆ. ಶೆಡ್ಯೂಲ್ಡ್ ಕಾಸ್ಟ್ನವ್ರಿಗೆ 15% ರಿಸರ್ವೇಷನ್ನು, ಶೆಡ್ಯೂಲ್ಡ್ ಟ್ರೈಬ್ನವ್ರಿಗೆ 3% ರಿಸರ್ವೇಷನ್ನು ಕೊಡಲಿಕ್ಕೆ ತೀರ್ಮಾನ ಮಾಡ್ತಾರೆ. ಆಗ ಶೆಡ್ಯೂಲ್ಡ್ ಕಾಸ್ಟ್ನಲ್ಲಿ 6 ಜಾತಿಗಳಿದ್ದು, ಶೆಡ್ಯೂಲ್ಡ್ ಟ್ರೈಬ್ನಲ್ಲಿ 6 ಜಾತಿಗಳಿದ್ದು. ಇವತ್ತು ಶೆಡ್ಯೂಲ್ಡ್ ಕಾಸ್ಟ್ನಲ್ಲಿ 101 ಜಾತಿಗಳಾಗಿದ್ದಾವೆ, ಶೆಡ್ಯೂಲ್ಡ್ ಟ್ರೈಬ್ನಲ್ಲಿ 56 ಜಾತಿಗಳಾಗಿದ್ದಾವೆ. ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಸಿಗಬೇಕು ಅಂತ ಸುಮಾರು 20 ವರ್ಷಗಳ ಕಾಲ ನಿರಂತರವಾಗಿ SC ಮತ್ತು ST ಜನಾಂಗದವರು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದರು. ಅದಾದ ನಂತರ 2019ರಲ್ಲಿ ರಾಜ್ಯದಲ್ಲಿ JDS ಮತ್ತು ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಇದ್ದಾಗ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವ್ರಿಗೆ SC ST ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಹೆಚ್ಚಳ ಮಾಡಲಿಕ್ಕೆ ಕಮಿಷನ್ ನೇಮಿಸ್ತಾರೆ. ಆ ಕಮಿಷನ್ ರಿಪೋರ್ಟು ಬೊಮ್ಮಾಯಿ ಅವ್ರ ಸರ್ಕಾರ ಇದ್ದಾಗ ಬಂತು. ಇದರ ಮಧ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಹೋದ್ಮೇಲೆ 2019ರಲ್ಲಿ ನಾಗಮೋಹನ್ ದಾಸ್ರವರು ಕಮಿಷನ್ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದರು. ನಾನು ಅವತ್ತು PWD ಮಿನಿಸ್ಟ್ರು ಮತ್ತು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರು. ನಾನು ಅವ್ರ ಮನೆಗೆ ಹೋಗಿ ರಿಕ್ವೆಸ್ಟ್ ಮಾಡಿದೆ, ನಿಮ್ಮಂಥ ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ನ್ಯಾಯಮೂರ್ತಿಗಳೇ ಮಾಡಬೇಕಾದಂಥ ಕೆಲಸ ಇದು, ದಯವಿಟ್ಟು ಒಪ್ಕೊಂಡು ಮುಂದುವರಿರಿ ಅಂತ ಮತ್ತು ಆದೇಶವನ್ನು ಕೊಟ್ವಿ. ಮುಂದುವರೆದು 2022ಕ್ಕೆ ಅವರು ಒಂದು ವರದಿಯನ್ನು ಕೊಡ್ತಾರೆ. ಆ ವರದಿ ಜನಸಂಖ್ಯೆಗೆ ಅನುಗುಣವಾಗಿ 15 ಇದ್ದದ್ದು 17, 3 ಇದ್ದದ್ದು 7%ಗೆ ಕೊಡ್ತಾರೆ. ಅದನ್ನು ಪರಿಶೀಲನೆ ಮಾಡಿ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳು ಸರ್ವಪಕ್ಷಗಳ ಸಭೆ ಕರೆದು ಸಭೆ ಮುಂದಿಡ್ತಾರೆ. ಸಭೆ ಮುಂದಿಟ್ಟು ಸಭೆಯಲ್ಲಿ ಒಪ್ಪಿಗೆ ಪಡೆದು ನಂತರ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಬಿಲ್ಲನ್ನು ಮಂಡಿಸ್ತಾರೆ. ಬಿಲ್ಲನ್ನು ಮಂಡಿಸಿ ಎರಡೂ ಸದನಗಳಲ್ಲಿ ಒಕ್ಕೂರಲಿಂದ ಅನುಮೋದನೆ ಪಡೆದು ರಾಜ್ಯಪಾಲರಿಗೆ ಕಳಿಸಿ, ರಾಜ್ಯಪಾಲರಿಂದನೂ ಅನುಮೋದನೆ ಪಡೆದು 2022ರ ಆ್ಯಕ್ಟಾಗಿ ಹೊರಹೊಮ್ಮುತ್ತದೆ. ಕಾನೂನು ಶಾಸನಬದ್ಧವಾಗಿ ಹೊರಗೆ ಬರ್ತದೆ. ಇವತ್ತು ಸಿದ್ದರಾಮಯ್ಯನವ್ರ ಸರ್ಕಾರ ಬಂದು 3 ವರ್ಷ ಆಗ್ತಾ ಬಂತು. 2022ರಿಂದ 17% ಮತ್ತು 7% ಜಾರಿಯಲ್ಲಿದೆ. ಸರ್ಕಾರಿ ನೌಕರಿಗೆ ಹೋಗಿದ್ದಾರೆ ಯುವಕರು, MBBS ಸೀಟ್ ಪಡ್ಕೊಂಡಿದ್ದಾರೆ,
MD ಸೀಟ್ ಪಡ್ಕೊಂಡಿದ್ದಾರೆ, ಇಂಜಿನಿಯರಿಂಗ್ ಸೀಟ್ ಪಡ್ಕೊಂಡಿದ್ದಾರೆ, ವೃತ್ತಿ ಶಿಕ್ಷಣದಲ್ಲಿ ಪಡ್ಕೊಂಡಿದ್ದಾರೆ. 24% ತಗೊಂಡಾರೆ. ಇವತ್ತು ಇವರ ದುರಾಡಳಿತದಿಂದ, ಇವ್ರ ನಿರ್ಲಕ್ಷ್ಯತೆಯಿಂದ ಯಾರೋ ಒಬ್ಬರು ಕೋರ್ಟ್ಗೆ ಹೋದರು ಅಂಥೇಳಿ ಅದನ್ನು ನಿಲ್ಲಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ, ಇದು ದಲಿತರಿಗೆ ಮಾಡತಕ್ಕಂಥ ದ್ರೋಹ ಮತ್ತು ಅನ್ಯಾಯ. ನಾನು ಸಿದ್ದರಾಮಯ್ಯನವ್ರು ಕೇಳ್ತೀನಿ, ನೀವು ಇದ್ರಿ ಆ ಕಾಲದಲ್ಲಿ, ವಿಧಾನಸಭೆಯಲ್ಲೇ ಇದ್ರಿ, ವಿರೋಧ ಪಕ್ಷದಲ್ಲಿದ್ದಿರಿ. 2019 ನೀವು ಆಡಳಿತ ಪಕ್ಷವಾಗಿದ್ದಿರಿ, ಸಮ್ಮಿಶ್ರ ಸರ್ಕಾರ. ನಾಗಮೋಹನ್ ದಾಸ್ ಅವರ ಕಮಿಷನ್ ಯಾಕೆ ನೇಮಿಸಿದ್ರಿ? ನೀವು 50% ಮೀಸಲಾಗಬೇಕು ಅಂತೇಳಿ 1995 ಇಂದಿರಾ ಸಾಹನಿ ಕೇಸನ್ನು ಹೇಳ್ತೀರಂದ್ರೆ ಮತ್ತು ಹೆಚ್ಚುವರಿ ಮಾಡಲಿಕ್ಕೆ ಕಮಿಟಿ ಯಾಕೆ ನೇಮಿಸಿದ್ರಿ? ಯಾರಿಗೆ ಮೋಸ ಮಾಡಲಿಕ್ಕೆ ನೇಮಿಸಿದ್ರಿ? ಉತ್ತರ ಕೊಡಬೇಕಾಗ್ತದೆ ಸಿದ್ದರಾಮಯ್ಯನವ್ರು. ಅಲ್ಲಿಂದ ಇಲ್ಲಿವರೆಗೂ ಯಾರೂ ಮೇಲ್ವರ್ಗದವ್ರು, ಸಾಮಾನ್ಯ ವರ್ಗಕ್ಕೆ ಸೇರಿದವರು ಕೋರ್ಟಿಗೆ ಹೋಗಲಿಲ್ಲ, 24% ಕೊಟ್ಟ ತಕರಾರು ಮಾಡಲಿಲ್ಲ, ಸುಗಮವಾಗಿ ನಡೆದಿತ್ತು. ಈಗ ಇವರು ಕುಮ್ಮಕ್ಕಿನಿಂದನೇ ಹೋಗ್ಯಾರತ್ ನಾನು ಆರೋಪ ಮಾಡ್ತೇನೆ. ಕೋರ್ಟಿಗೆ ಹೋಗಿರ್ತಕ್ಕಂಥವ್ರು ಒಬ್ಬರು ಚಲವಾದಿ ಸಮಾಜದವರು, ಒಬ್ಬರು ಮಾದಿಗ ಸಮಾಜದವರು. ಅವ್ರನ್ನ ಕಳಿಸಿದವ್ರು ಯಾರು? ಕಾಂಗ್ರೆಸ್ನವ್ರೆ. ಅದಕ್ಕೆ ಸಿದ್ದರಾಮಯ್ಯನವ್ರು ಉತ್ತರ ಕೊಡಬೇಕು, ಮಹದೇವಪ್ಪ ಉತ್ತರ ಕೊಡಬೇಕು, ಮುನಿಯಪ್ಪ ಉತ್ತರ ಕೊಡಬೇಕು, ತಿಮ್ಮಾಪುರು ಉತ್ತರ ಕೊಡಬೇಕು. ಇವ್ರ ಕುಮ್ಮಕ್ಕಿನಿಂದ ಹೋದದ್ದು. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ, ಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ಇವರು ಕೋರ್ಟ್ನಲ್ಲಿ ವಾದ ಮಾಡಲಿಲ್ಲ, ಇವರು ಅಡ್ವೊಕೇಟ್ ಜನರಲ್ ಅಪಿಯರ್ ಆಗಲಿಲ್ಲ, ಇವರು ಸ್ಪೆಷಲ್ ಕೌನ್ಸಿಲ್ ನೇಮಿಸಿದಂಥ ವಕೀಲರು ಹೋಗಲಿಲ್ಲ, ಸರ್ಕಾರಿ ವಕೀಲರು ಹೋಗಲಿಲ್ಲ, ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಕೋರ್ಟಿಗೆ ಮಾಹಿತಿ ಒದಗಿಸಲಿಲ್ಲ. ಏಕಾಏಕಿ ಹೋಗಿ ಅಡ್ವೊಕೇಟ್ ಜನರಲ್ ಅವರು ನಾವು 56% ಕೊಡೋದಿಲ್ಲ, ಅದನ್ನು ಹಿಂದಿನ ಆದೇಶದಂತೆ ಇಂದಿರಾ ಸಾಹನಿ ಕೇಸಲ್ಲೇನು 50%ಗೆ ನಿಗದಿ ಅಂತ ಹೇಳಿದ್ದಾರೆ, ಅದರಂತೆ 50%ಗೆ ಕೊಡ್ತೀವಿ ಅಂದಮೇಲೆ ಕೋರ್ಟ್ ಏನು ಮಾಡ್ತದೆ, ನೀವು ಹೆಚ್ಚಿಂದು ಕೊಡೋದಿಲ್ಲ 50 ಕೊಡ್ತೀವಿ ಅಂದಾಗ ಆಯಿತು ಅಂತ ಹೇಳಿ. ಇದು ಯಾರು ಮೋಸ? ಇದು ಅಡ್ವೊಕೇಟ್ ಜನರಲ್ ಅವರು ಸರ್ಕಾರದ ಹೇಳಿಕೆ, ಸರ್ಕಾರದ ಒಪ್ಪಿಗೆ ಇಲ್ಲದೆ ಹೇಳಲಿಕ್ಕೆ ಸಾಧ್ಯನಾ? ಇದು ಸಿದ್ದರಾಮಯ್ಯನವರು ದಲಿತರಿಗೆ ಮಾಡತಕ್ಕಂಥ ಮೋಸ. ಮತ್ತು ಇನ್ನೊಂದು ನಾನು ಹೇಳ್ತೀನಿ, 50% ಆಗಿ ಉಳಿದಿಲ್ಲ. ಸಂವಿಧಾನ ಬರೆದಂಥ ಸಂದರ್ಭದಲ್ಲಿ, ಬಾಬಾ ಸಾಹೇಬರು ಬರೆದಂಥ ಸಂದರ್ಭದಲ್ಲಿ 50% ಹತ್ತಿತ್ತು ಮೀಸಲಾತಿ. ಅಷ್ಟೇ ಅಲ್ಲ, ಎಲ್ಲಿ ರಿಮೋಟ್ ಏರಿಯಾದಲ್ಲಿದ್ದಾರ, ಯಾರು ಅವಕಾಶ ವಂಚಿತರಾಗಿದ್ದಾರ, ಯಾರಿಗೆ ಸಿಕ್ಕಿಲ್ಲ ಅಂಥ ಕಡೆ ಮೀಸಲಾತಿಯನ್ನು ಹೆಚ್ಚಳ ಮಾಡಲಿಕ್ಕೆ ಅವಕಾಶ ಇದೆ, ಸಂವಿಧಾನದತ್ತವಾಗಿ ಅವಕಾಶ ಇದೆ. ಅಷ್ಟೇ ಅಲ್ಲದೇ ಮತ್ತು ಪುನಃ ಪ್ಯಾಕ್ಟ್ ಅವತ್ತಿನ ಒಪ್ಪಂದದ ಪುನಃ ಒಪ್ಪಂದದ ಪ್ರಕಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರೇ ಹೇಳಿದಾರೆ, ಮೀಸಲಾತಿ ಎಲ್ಲೆಲ್ಲಿ ಜನಸಂಖ್ಯೆ ಹೆಚ್ಚಿದೆ ಅಲ್ಲಿ ಕೊಡಬೇಕು ಅಂದಾಗ ಒಪ್ಪಂದ ಆಗಿದೆ. ಅದರ ಪ್ರಕಾರನೇ ಆಗ್ಯದ, ಯಾವುದೂ ಇಲ್ಲೀಗಲ್ಲಾಗಿ ಆಗಿಲ್ಲ. ಅದಕ್ಕೆ ನಾನು ಕೇಳ್ತೇನೆ, 10% ಕೊಟ್ಟರಲ್ಲ, 50% ಇದ್ದದ್ದು 60%ಗೆ ಮಾಡಿದ್ರು. 10% ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ ಕೊಟ್ಟರು. ನೀವು ಪದೇ ಪದೇ 50 ಅಂತ ಹೇಳೋ ಪ್ರಶ್ನೆನೇ ಉಳಿದಿಲ್ಲ, 60 ಆಗಿ ಹೋಗಿಬಿಟ್ಟಿದೆ. ಅದಕ್ಕೆ ನಾನು ಸಿದ್ದರಾಮಯ್ಯನವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ, ಇದೊಂದು ಒಂದೇ ವಿಷಯಕ್ಕೆ ನಿಲ್ಲೋದಿಲ್ಲ. ಇವತ್ತು ಬಜೆಟ್ ನೀವು ಜನಸಂಖ್ಯೆಗೆ ಅನುಗುಣವಾಗಿ ಕೊಡ್ತೀನಿ ಅಂತೀರಿ, ಹಾಗಾದ್ರೆ ನೀವು ಜನಸಂಖ್ಯೆಗೆ ಅನುಗುಣವಾಗಿ ಕೊಡ್ತೀರಾ ಅಥವಾ ಏನು ಬೊಗಳೆ ಬಿಡ್ತಾ ಇದ್ದೀರಾ? ಜನಸಂಖ್ಯೆಗೆ ಅನುಗುಣವಾಗಿ ಕೊಡಬೇಕಾದ್ರೆ 24% ಕೊಡಬೇಕಲ್ಲ, ಕೊಡ್ತೀರಾ ಅಥವಾ ಇಲ್ಲ? ಅದು ಕೂಡ ಮೋಸದಾಟನ. ಮತ್ತು ಒಳ ಮೀಸಲಾತಿ ವಿಚಾರದಲ್ಲಿ 30 ವರ್ಷಗಳಿಂದ ಮಾದಿಗರು ಮತ್ತು ಇನ್ನುಳಿದಂಥ ಕೆಲವು ಜನಾಂಗದವರು, ಮಾದಿಗರು ಉಪಜಾತಿಗಳು ಎಲ್ಲರೂ ಹೋರಾಟವನ್ನು ಮಾಡ್ತಾಯಿದ್ರು. ಆವಾಗ SM ಕೃಷ್ಣ ಅವ್ರ ಸರ್ಕಾರ 2003-04ರಲ್ಲಿ ನ್ಯಾಯಮೂರ್ತಿ ಸದಾಶಿವ ಆಯೋಗ ನೇಮಿಸಿದರು. ಅವರು
ವರದಿಯನ್ನು ಕೊಟ್ಟರು. ಕಾಂಗ್ರೆಸ್ನವ್ರು ಹಾಗೆ ಮುಚ್ಚಿಟ್ರು. ನಂತರ ಬೊಮ್ಮಾಯಿ ಅವ್ರ ಸರ್ಕಾರ ಬಂದ ಮೇಲೆ ಮಾಧುಸ್ವಾಮಿ ಕಮಿಟಿ ನೇಮಿಸಿದರು, ಕ್ಯಾಬಿನೆಟ್ ಸಬ್ ಕಮಿಟಿ. ಆ ಕಮಿಟಿಯಲ್ಲಿ ನಾನು ಇದ್ದೆ. ಅದನ್ನು ಇವತ್ತು ಸಿದ್ದರಾಮಯ್ಯನವರು ಮುಚ್ಚಿಟ್ರು. ಸಿದ್ದರಾಮಯ್ಯನವರೇ ನೇಮಕ ಮಾಡಿದಂಥ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ವರದಿನೂ ಮುಚ್ಚಿಟ್ಟು ಮಹದೇವಪ್ಪ, ಮುನಿಯಪ್ಪ, ಪರಮೇಶ್ವರ್, ತಿಮ್ಮಾಪುರ್, ಖರ್ಗೆ ಈ 5 ಜನ ಸೇರಿ ಖಾಜಿ ನ್ಯಾಯ ಮಾಡಿದರು. ಖಾಜಿ ನ್ಯಾಯ ಅಂದ್ರೇನು? ನಾಟಕ ನೀಟ್ ಹಂಚ್ಕೊಂಡು ಬಿಡೋಣ ಅಂಥೇಳಿ. ಯಾರು ಶೋಷಿತರಿದ್ದಾರ, ಯಾರು ಅಲೆಮಾರಿಗಳಿದ್ದಾರ, ಯಾರು ಇವತ್ತಿಗೂ ಭಿಕ್ಷಾ ಬೇಡ್ತಾ ಇದ್ದಾರ, ಯಾರು ಸ್ಕ್ಯಾವೆಂಜರ್ ಇದ್ದಾರೆ, ಕಕ್ಕಸ್ ತೊಳಿತಾ ಇದ್ದಾರ, ಮಲಮೂತ್ರ ತೊಳಿತಾ ಇದ್ದಾರ, ಅಂಥವ್ರ ಮಕ್ಕಳ ಬಗ್ಗೆ ವಿಚಾರ ಮಾಡಲಿಲ್ಲ ಇವರು ತಾವೇ ಹಂಚ್ಕೊಳ್ಳೋದ್ರ ಬಗ್ಗೆ ವಿಚಾರ ಮಾಡಿ ಅದನ್ನು 3 ಗುಂಪು ಮಾಡಿದರು. ನಾಗಮೋಹನ್ ದಾಸ್ 5 ಗುಂಪು ಮಾಡಿದರು. ನಮ್ಮ ಸರ್ಕಾರ ಇದ್ದಾಗ ಮಾಧುಸ್ವಾಮಿ ಅವರು 4 ಗುಂಪು ಮಾಡಿತ್ತು. ಮತ್ತು ಸದಾಶಿವಯ್ಯನವ್ರ ಕಮಿಟಿಯಲ್ಲೂ ಕೂಡ 4 ಗುಂಪುಗಳನ್ನ ಮಾಡಿತ್ತು. ಅದೆಲ್ಲವನ್ನು ಬಿಟ್ಟು ಇವತ್ತು ತಮ್ಮ ಮನಸ್ಸೋ ಇಚ್ಛೆ ತಮ್ಮ ಪಿತ್ರಾರ್ಜಿತ ಆಸ್ತಿ ಅನ್ನೋ ಥರ ಈ 5 ಮಂದಿ ಕೂಡಿ ಸಮಾಜಕ್ಕೆ, ದಲಿತರಿಗೆ ದ್ರೋಹ ಮಾಡ್ತಾ ಇದ್ದಾರೆ. ಇವರು ಮಂತ್ರಿಯಾಗಿ ಮುಂದುವರಿಲಿಕ್ಕೆ ಅರ್ಹತೆಯನ್ನು ಕಳ್ಕೊಂಡಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಮಾತೆತ್ತಿದ್ರೆ ದಿನ ಹೇಳ್ತೀರಿ. ಮಹದೇವಪ್ಪನವ್ರೆ, ಮುನಿಯಪ್ಪನವ್ರೆ, ಖರ್ಗೆ ಅವರೇ, ತಿಮ್ಮಾಪುರ್ ಅವರೇ, ಏನು ಮಾಡ್ತಾ ಇದ್ದೀರಿ ನೀವು? ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳಿ ದಲಿತರಿಗೆ ಮೋಸ ಮಾಡೋದು ಬಿಟ್ಟರೆ ಬೇರೆ ಕೆಲಸ ನೀವೇನೂ ಮಾಡಿಲ್ಲ. ಈಗ ತಾವೇನು 5 ಗುಂಪನ್ನು 3 ಗುಂಪು ಮಾಡಿದರು. 3 ಗುಂಪು ಮಾಡಿದ್ದನ್ನು ವಿಧಾನಸಭೆ ಒಳಗೆ ಮಂಡಿಸಿ ಅನುಮೋದನೆ ತೊಗೊಂಡ್ರಿ 2 ಹೌಸ್ನಲ್ಲಿ. ರಾಜ್ಯಪಾಲರು ಕ್ಲಾರಿಫಿಕೇಷನ್ ಕೇಳಿದ್ರೆ ಓಡಿ ಹೋಗಿ ಒತ್ತಡ ಹಾಕಿ ಅನುಮೋದನೆ ಮಾಡಿಸ್ಕೊಂಡು ಬಂದು ಅದನ್ನು ಕೂಡ ಕಸದ ಬುಟ್ಟಿಗೆ ಎಸೆದು ಮನಸ್ಸೋ ಇಚ್ಛೆ ಮತ್ತೆ 15% 3% ಮಾಡ್ತೀವಿ ಅನ್ನುವಂಥ ನಿರ್ಣಯ ಏನು ಮಾಡಿದಿರಿ, ಇದನ್ನು ನಾವು ಖಂಡಿಸ್ತೀವಿ. ಯಾವ ಆಧಾರದ ಮೇಲೆ ಮಾಡ್ತೀರಿ 15-3? ಮತ್ತು ಅದೆಲ್ಲ ಮಾಡೋದಿದ್ರೆ 3 ಕಮಿಷನ್ಗಳು ಯಾಕೆ ನೇಮಿಸಿದ್ರಿ? ವಿಧಾನಸಭೆ ಬಿಲ್ ಯಾಕೆ ಮಂಡಿಸಿದ್ರಿ? ಮತ್ತು ನಿಮ್ಮ ಬೆನ್ನು ನೀವೇ ಚಪ್ಪಿಸ್ಕೊಂಡ್ರೆ ನಾವು ನುಡಿದಂತೆ ನಡೆದಿದ್ದೇವೆ ಅಂತೇಳಿ ಪ್ರಣಾಳಿಕೆ ಒಳಗೆ ಹೇಳಿದ್ರಿ, ಮಾಡಲಿಲ್ಲ. ಇವತ್ತು ಮೀಸಲಾತಿ ಅಂತಕ್ಕಂಥದ್ದು ಇವ್ರ ಕೈಯೊಳಗೆ ಸಿಕ್ಕು ಹಗ್ಗಾಗಿ ಹೋಯ್ತು. ಬಾಬಾ ಸಾಹೇಬರಿದ್ದಿದ್ರೆ ಆತ್ಮಹತ್ಯೆ ಮಾಡ್ಕೊಳ್ತಿದ್ದರೇನು ಇವ್ರು ಮಾಡೋ ಆಟಕ್ಕೆ?